ಪ್ರಿಯ ವೀಕ್ಷಕರೇ ನಮಸ್ಕಾರ. ಈಗ ತಾನೇ ಕುಜ ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡಿ ಸರಿಯಾಗಿ 45 ದಿನಗಳ ಕಾಲ ವೃಷಭದಲ್ಲೇ ಇರ್ತಾನೆ. ವೃಷಭದಲ್ಲಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಗುರು ಸಂಯೋಜನೆ ಕೂಡ ಆಗುತ್ತೆ. ಇದರಿಂದ ಎಲ್ಲ ರಾಶಿಗಳ ಮೇಲೆ ಕುಜಂದೇ ಆದ ಒಂದು ವಿಶೇಷವಾಗಿರುವಂಥ ಪ್ರಭಾವ ಕೂಡ ಇರುತ್ತೆ. ಮತ್ತು ಯಾವಾಗಲೂ ಒಂದು ಗ್ರಹ ಒಂದು ರಾಶಿಯಲ್ಲಿ 45 ದಿವಸ ಇದ್ದರೆ ಸಾಧಾರಣವಾಗಿ ಅದರ ಪ್ರಭಾವ ಹೆಚ್ಚಾಗಿರುತ್ತೆ. ಕುಜನಿಗೆ ಸಾಧಾರಣವಾಗಿ ನಾವು ಒಂದು ಪಾಪಗ್ರಹ ಅಂತ ಹೇಳ್ತೀವಿ. ಹಾಗನ್ಬಿಟ್ಟು ಬರೀ ಕೆಡಕೆ ಮಾಡಬೇಕು ಅಂತಿಲ್ಲ, ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗ್ಬೋದು. ಕೆಲವು ಕಡೆ ಏನಾಗುತ್ತೆ ಅಂದರೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತೀವಲ್ಲ, ಆ ರೀತಿಯಲ್ಲೂ ಆಗ್ಬೋದು. ಹೀಗಾಗಿ ನಾನು ಇವಾಗ ಎಲ್ಲ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮಗಳು ಉಂಟಾಗುತ್ತೆ ಅಂತ ತಮಗೆ ತಿಳಿಸ್ತೀನಿ. ಕುಜ ವೃಷಭಕ್ಕೆ ಪ್ರವೇಶ ಆಗೋ ಸಮಯಕ್ಕೆ ಬೇರೆ ಗ್ರಹಸ್ಥಿತಿಗಳು ಈ ರೀತಿ ಇರುತ್ತೆ ವೀಕ್ಷಕರೇ. ವೃಷಭದಲ್ಲಿ ಕುಜ ಹಾಗೂ ಗುರು ಇರ್ತಾರೆ, ಮಿಥುನದಲ್ಲಿ ರವಿ ಇರ್ತಾನೆ, ಕಟಕದಲ್ಲಿ ಶುಕ್ರ ಹಾಗೂ ಬುಧ ಇರ್ತಾರೆ, ಸಿಂಹದಲ್ಲಿ ಚಂದ್ರ ಇರ್ತಾನೆ, ಕನ್ಯಾದಲ್ಲಿ ಕೇತು, ಕುಂಭದಲ್ಲಿ ವಕ್ರಶನಿ, ಹಾಗೆಯೇ ಮೀನದಲ್ಲಿ ರಾಹು. ಬನ್ನಿ ಈಗ ಯಾವ ಯಾವ ರಾಶಿಯ ಮೇಲೆ ಈ ಗ್ರಹಸ್ಥಿತಿಗಳು ಏನು ಪರಿಣಾಮಗಳು ಬೀರುತ್ತೆ ಅಂತ ನಾವು ನೋಡೋಣ. ಈಗಾಗಲೇ ಹೇಳಿದ ಹಾಗೆ ಈ ರಾಶಿ ಫಲಗಳು ಆಗಸ್ಟ್ 24ನೇ ತಾರೀಕಿನವರೆಗೂ ಇರುತ್ತೆ ವೀಕ್ಷಕರೇ, ಇವಾಗಿಂದ ಶುರು ಆಗಿ. ಹಾಗೆಯೇ ಈ ಕುಜನ ಗೋಚರ ರಾಶಿಗಳ ಮೇಲೆ ಪ್ರಭಾವ ಹೆಚ್ಚು, ಸ್ವಲ್ಪ ಮಟ್ಟಿಗೆ ಲಗ್ನಗಳ ಮೇಲೂ ಸ್ವಲ್ಪ ಪ್ರಭಾವ ಬೀರಬಹುದು. ಈ ರಾಶಿಗಳ ಫಲಗಳನ್ನು ಹೇಳೋಕ್ಕೆ ಮುಂಚಿತವಾಗಿ ಇದು ಬಹಳ ಮುಖ್ಯ ವಿಷಯ, ದಯವಿಟ್ಟು ಕೇಳಿಸ್ಕೊಳ್ಳಿ. ಒಂದು ಅತಿ ಮುಖ್ಯ ವಿಷಯಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಹಿಂದೆ ಗುರುಬಲ ಕಾರ್ಯಕ್ರಮದಲ್ಲಿ ಹಾಗೂ ಇನ್ನಷ್ಟು ಕೆಲವು ಸಂಚಿಕೆಗಳಲ್ಲಿ ನಾನು ಕೆಲವು ಭವಿಷ್ಯ ನುಡಿಗಳನ್ನ ಕೊಟ್ಟಿದ್ದೆ, ಪ್ರೆಡಿಕ್ಷನ್ಸ್ ಕೊಟ್ಟಿದ್ದೆ. ಒಂದು ಎಜುಕೇಷನಲ್ ಸ್ಕ್ಯಾಮ್ ಆಗುತ್ತೆ ಅಂತ ಹೇಳಿದ್ದೆ. ನೀಟ್ ಸ್ಕ್ಯಾಮು ಆಯಿತು ಅಥವಾ ಆಗ್ತಾ ಇದೆಯೇನೋ ಇನ್ನು. ಕೆಲವು ಕಡೆ ಬೆಂಕಿ ಅವಘಡಗಳು, ಪ್ರಾಕೃತಿಕ ವಿಕೋಪಗಳು, ಗಲಾಟೆಗಳು, ಗದ್ದಲಗಳು ಹೆಚ್ಚಾಗುತ್ತೆ ಅಂತ ಹೇಳಿದ್ದೆ. ಅದು ತಾವೆಲ್ಲ ನೋಡ್ತಾ ಇದ್ದೀರ. ಮತ್ತೊಂದು ಕಡೆ ಹೇಳಿದ್ದೆ, ಮಾಧ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಕುತೂಹಲಕಾರಿ ವಿಷಯಗಳು ಸಿಗುತ್ತೆ ಅಂತ ಹೇಳಿದ್ದೆ. ನೀವೆಲ್ಲ ನೋಡ್ತಾ ಇರೋ ಹಾಗೆ ಏನೇನೋ ವಿಚಿತ್ರ ಘಟನೆಗಳ ಬಗ್ಗೆ ಮಾಧ್ಯಮದಿಂದ ನಾವು ಇವತ್ತು ತಿಳ್ಕೊಳ್ತಾ ಇದ್ದೀವಿ. ಗುರುಗೆ ವಿದ್ಯಾಕಾರಕ ಅಂತ ಹೇಳ್ತೀವಿ, ಸಂತಾನಕಾರಕ ಅಂತ ಹೇಳ್ತೀವಿ, ಹಾಗೂ ಧನಕಾರಕ ಅಂತ ಹೇಳ್ತೀವಿ. ಯಾವುದೇ ಜಾತಕದಲ್ಲಿ ನೋಡಿ ವೀಕ್ಷಕರೇ, ಗುರುಗೂ ಕುಜನಿಗೆ ಸಂಬಂಧ ಇದ್ದರೆ ಅವ್ರಿಗೆ ವಿದ್ಯೆಯಲ್ಲಾಗಲಿ ಅಥವಾ ಸಂತಾನಕ್ಕೆ ಸಂಬಂಧಪಟ್ಟಿದ್ದ ವಿಷಯಲ್ಲಾಗಲಿ ಅಥವಾ ಹಣಕ್ಕೆ ಸಂಬಂಧ ವಿಷಯದಲ್ಲಿ ಸ್ವಲ್ಪ ಎಡವಟ್ಟುಗಳಿರುತ್ತೆ. ಈ ಕುಜ ಗುರು ಸಂಯೋಜನೆಯಿಂದ ಮತ್ತಷ್ಟು ಪ್ರಪಂಚಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಎಜುಕೇಷನ್ ಸ್ಕ್ಯಾಮ್ ಆಗ್ಬೋದು, ಒಂದು ಫೈನಾನ್ಷಿಯಲ್ ಸ್ಕ್ಯಾಮ್ ಆಗ್ಬೋದು, ಹಾಗೆಯೇ ಮಕ್ಕಳ ಯೋಗಕ್ಷೇಮಕ್ಕೆ ಹಾನಿ ಉಂಟಾಗುವಂಥ ಕೆಲವು ಸ್ಕ್ಯಾಮ್ಸು ಹೊರಗೆ ಬೀಳಬಹುದು. ಭಾಳ ಇಂಪಾರ್ಟೆಂಟು, ಬೆಂಕಿ ಹಾಗೂ ವಿದ್ಯುತ್ ಅವಘಡಗಳು ಹೆಚ್ಚಾಗಬಹುದು. ಹಾಗೆಯೇ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಸಂಬಂಧಪಟ್ಟಂತೆ ಒಂದು ವಿಚಿತ್ರ ವಾರ್ತೆ ಕೂಡ ಹೊರಗೆ ಬೀಳಬಹುದು. ಅಂದರೆ ಅದೊಂಥರ ಸ್ಕ್ಯಾಮ್ ಥರ ಆಗ್ಬೋದು ಅದು. ಇದೆಲ್ಲ ನೋಡಿ ವೀಕ್ಷಕರೇ 3 ರಿಂದ 6 ತಿಂಗಳಲ್ಲಿ ಆಗ್ಬೋದು. ಈಗ ರಾಶಿ ಫಲಗಳಿಗೆ ಬರೋಣ. ಎಲ್ಲ 12 ರಾಶಿಗಳಿಗೆ ಕಡೆಯಲ್ಲಿ ಒಂದು ಭಾಳ ಸರಳವಾಗಿರುವಂಥ ಪರಿಹಾರ ತಿಳಿಸ್ತೀನಿ. ಹೀಗಾಗಿ ಸಂಚಿಕೆಯನ್ನು ದಯವಿಟ್ಟು ಪೂರ್ತಿ ನೋಡಿ, ಇಲ್ಲದಿದ್ದರೆ ಬಹಳ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಮಿಸ್ ಮಾಡ್ಕೊಳ್ತೀರ. ಯಾಕೆಂದರೆ ಕೆಲವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಗುರುಗಳೇ ನಾವು ನಮ್ಮ ರಾಶಿ ಬಂದಾಗ ಅಷ್ಟು ಮಾತ್ರ ನೋಡ್ಬಿಡ್ತೀವಿ, ಮಿಕ್ಕಿದ್ದು ನೋಡೋದಿಲ್ಲ ಅಂತ. ಇದು ಭಾಳ ತಪ್ಪು ವೀಕ್ಷಕರೇ. ಯಾಕೆಂದರೆ ಒಂದಕ್ಕೊಂದು ಇಂಟರ್ಲಿಂಕ್ ಅಂತ ಇರುತ್ತೆ. ಬರೀ ನಿಮ್ಮ ರಾಶಿ ನೋಡ್ಕೋಬೇಡಿ, ದಯವಿಟ್ಟು ಎಲ್ಲ ರಾಶಿಗಳು ನೋಡಿ ಕಡೆಯಲ್ಲಿ ನಾನು ಏನು ಹೇಳ್ತೀನಿ ಅಂತ ದಯವಿಟ್ಟು ತಿಳ್ಕೊಂಡ್ರೆ ಬಹಳ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ರಾಶಿ ಫಲಗಳನ್ನ ನೋಡೋಣ ವೀಕ್ಷಕರೇ. ಮೇಷರಾಶಿ ಅಥವಾ ಮೇಷ ಲಗ್ನಕ್ಕೆ ಸ್ವಲ್ಪ ಮಟ್ಕೊಂಡು 30% ಇರುತ್ತೆ ನೋಡಿ. ರಾಶ್ಯಾಧಿಪತಿ ಕುಜ ದ್ವಿತೀಯದಲ್ಲಿ ಅಂದರೆ 2ನೇ ಮನೆಯಲ್ಲಿ ಸೂರ್ಯನ ನಕ್ಷತ್ರ ಅಂದರೆ ಕೃತ್ತಿಕಾದಲ್ಲಿ ಇದ್ದಾನೆ. ಹೀಗಾಗಿ ಮೇಷರಾಶಿಯವರಿಗೆ ದೇಹದಲ್ಲಿ ಪಿತ್ತದ ಉತ್ಪತ್ತಿ ಹೆಚ್ಚಿರುತ್ತೆ. ಯಾವಾಗ ಪಿತ್ತದ ಉತ್ಪತ್ತಿ ಹೆಚ್ಚಾಗುತ್ತೋ ಪದೇ ಪದೇ ತಲೆನೋವು ಬರ್ಬೋದು, ಸ್ವಲ್ಪ ಮಟ್ಟಿಗೆ ಪಿತ್ತದ ವಾಂತಿಗಳಾಗ್ಬೋದು.
ದ್ವಿತೀಯದಲ್ಲಿ ಕುಜ ಹಾಗೂ ಗುರು ಇರೋದರಿಂದ ಧನಾರ್ಜನೆ ಚೆನ್ನಾಗಿರುತ್ತೆ. ತೃತೀಯದಲ್ಲಿ ಪಂಚಮಾಧಿಪತಿ ರವಿ ಇದ್ದರೆ ಮಕ್ಕಳ ಜೊತೆ ಸ್ವಲ್ಪ ಪ್ರಯಾಣಗಳಿರುತ್ತೆ. ಮೂರನೇ ಬಂದು ಹೌಸ್ ಆಫ್ ಸ್ಮಾಲ್ ಟ್ರಾವೆಲ್ಸ್ ಅಂತ ಹೇಳ್ತೀವಿ. ಚತುರ್ಥದಲ್ಲಿ ಶುಕ್ರ ಇರೋದರಿಂದ ನಿವೇಶನ ಅಥವಾ ಸ್ವಗೃಹಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂತಸ, ಅಂದರೆ ನೀವು ಸೈಟ್ ಬುಕ್ ಮಾಡ್ಕೋಬೋದು ಅಥವಾ ಮನೆ ತೊಗೋಬೋದು ಅಥವಾ ಮನೆಗೆ ಬುಕ್ ಅಡ್ವಾನ್ಸ್ ಕೊಡ್ಬೋದು ಈ ರೀತಿಯಲ್ಲಿ. ಹಾಗೆಯೇ ವಾಹನ ಖರೀದಿ ಕೂಡ ಅಷ್ಟೇ. ಚತುರ್ಥದಲ್ಲಿ ತೃತೀಯ ಷಷ್ಠ್ಯಾಧಿಪತಿ ಬುಧ ಇರೋದರಿಂದ ತಾಯಿ ಜೊತೆ ಆಸ್ತಿ ವಿಷಯಕ್ಕೆ ಭಿನ್ನಾಭಿಪ್ರಾಯ, ಸ್ವಲ್ಪ ಮಟ್ಟಿಗೆ ವ್ಯಾಜ್ಯದ ಸಂದರ್ಭಗಳು ಉತ್ಪತ್ತಿ ಆಗಬಹುದು. ಮಾತೃಕಾರಕ ಚಂದ್ರ ಪಂಚಮದಲ್ಲಿ ಶನಿ ದೃಷ್ಟಿಗೆ ಈಡಾಗಿರೋದ್ರಿಂದ, ಅಂದರೆ ಶನಿ ಮತ್ತು ಚಂದ್ರ ಆಪೋಸಿಟ್ ಇರ್ತಾರೆ, ತಾಯಿ ಆರೋಗ್ಯದಲ್ಲಿ ತೊಂದರೆ ಉಂಟಾಗಬಹುದು. ಇನ್ನು ಮೇಷರಾಶಿಯವರ ಮಕ್ಕಳು ಕೂಡ ಪೋಷಕರಿಗೆ ಇಷ್ಟವಿಲ್ಲದ ಪ್ರೇಮ ಪ್ರಸಂಗಕ್ಕೆ ಬೀಳುವಂಥ ಸಾಧ್ಯತೆ ಇರುತ್ತೆ. ಷಷ್ಠದಲ್ಲಿ ಕೇತು ಇದ್ದರೆ ಪದೇ ಪದೇ ಹೊಟ್ಟೆ ನೋವು ಬರುತ್ತೆ. ಅಂದರೆ ಇಂಟೆಸ್ಟೈನ್ಸ್ ಅವರಿಗೆ ಮಲಮೂತ್ರಗಳು ಸರಿಯಾಗಿ ಮೂವ್ ಆಗಿದೆ ಕಟ್ಟಿಬಿಡುತ್ತೆ, ಹಾಗಾಗಿ ಹೊಟ್ಟೆಯಲ್ಲಿ ಪ್ರಾಬ್ಲಮ್ಸ್ ಶುರುವಾಗುತ್ತೆ. ಲಾಭದಲ್ಲಿ ಸ್ವಕ್ಷೇತ್ರದಲ್ಲಿ ಶನಿ ಇರೋದ್ರಿಂದ ನೌಕರಿ ಅಥವಾ ಉದ್ಯಮದಲ್ಲಿ ಇರೋರಿಗೆ ಲಾಭ ಬರುತ್ತೆ. ಆದರೆ ಶನಿ ದೃಷ್ಟಿ ಮೇಷದ ಮೇಲೆ ಮೂರನೇ ದೃಷ್ಟಿ ಇರೋದ್ರಿಂದ ಈ ರಾಶಿಯವರಿಗೆ ಸ್ವಲ್ಪ ಪದೇ ಪದೇ ಕಾರಣ ಇಲ್ಲದೆ ಖಿನ್ನತೆ ಕೂಡ ಉಂಟಾಗ್ಬೋದು. ಅಂದರೆ ಸ್ವಲ್ಪ ಮೈಲ್ಡಾಗಿ ಡಿಪ್ರೆಷನ್ ಥರ ಬರೋದು, ಮೂಡ್ ಆಫ್ ಆಗೋದು, ಈ ರೀತಿಯಲ್ಲಿ ಆಗ್ತಾ ಇರ್ಬೋದು. ವ್ಯಯದಲ್ಲಿ ರಾಹು ಇದ್ದರೆ ಇದೆಲ್ಲ ಆಗೋದ್ರಿಂದ ನಿದ್ರಾಹೀನತೆ ಇರುತ್ತೆ, ಸರಿಯಾಗಿ ನಿದ್ದೆಗಳು ಬರೋದಿಲ್ಲ. ಸಾಧಾರಣ ನೋಡಿ, ಯಾವುದೇ ಜಾತಕದಲ್ಲಿ 12ನೇ ಮನೆ ರಾಹು ಇದ್ದರೆ ಅವ್ರಿಗೆ ಸ್ವಲ್ಪ ದೆವ್ವಗಳ ದರ್ಶನವೂ ಆಗುತ್ತೆ, ಅಂದರೆ ಕನಸಲ್ಲಿ. ಹಾಗಂತ ನಿಜ ಅಂತ ಅಂದ್ಕೊಳ್ಳೋಕೆ ಹೋಗಬಾರ್ದು. ಇಷ್ಟೊಂದು ನೋಡಿ ವೀಕ್ಷಕರೇ ಮೇಷರಾಶಿಗೆ ಸಂಬಂಧಪಟ್ಟಿದ್ದು. ವೃಷಭ ರಾಶಿಯಲ್ಲಿ ವ್ಯಯಾಧಿಪತಿ ಕುಜ ಇರೋದರಿಂದ ಇವರಿಗೆ ಖರ್ಚು ಹೆಚ್ಚಾಗುತ್ತೆ. BP ಹಾಗೂ ಹೈಪರ್ ಟೆನ್ಷನ್ ಪೇಷಂಟ್ಸ್ಗೆ ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ. ದಾಂಪತ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಇನ್ನು ರಾಶಿಯಲ್ಲಿ ಗುರು ಇರೋದು ಕೂಡ ಅಷ್ಟು ಒಳ್ಳೆಯದಲ್ಲ. ಯಾಕಂದರೆ ಯಾವಾಗಲೂ ಹೇಳಿದಂಗೆ ಜನ್ಮ ಗುರು ನರೋದುಖಂ ಅಂತ. ಆದರೆ ಇಲ್ಲಿ ತಿಳ್ಕೊಳ್ಳಿ ವೀಕ್ಷಕರೇ, ನಮ್ಮ ಜಾತಕಗಳಲ್ಲಿ ಗುರು ಜೊತೆ ಚಂದ್ರ ಇದ್ದರೆ ಅದು ಬಹಳ ಒಳ್ಳೆಯದು. ಅಂದರೆ ಇವಾಗ ಸದ್ಯಕ್ಕೆ ಆರ್ಥಿಕ ಪರಿಸ್ಥಿತಿ ಹೇಗೋ ನಡ್ಕೊಂಡು ಹೋಗುತ್ತೆ, ಆದರೆ ಸಮಾಧಾನ ಇರೋದಿಲ್ಲ ಅವ್ರಿಗೆ. ದ್ವಿತೀಯದಲ್ಲಿ ರವಿ ಇರೋದರಿಂದ ಪದೇ ಪದೇ ದಂತಕ್ಷಯ ಅಥವಾ ದಂತ ವೈದ್ಯರ ಸಲಹೆ ಮೇರೆಗೆ ಈ ರಾಶಿಯವರಿಗೆ ಟೂತ್ ಎಕ್ಸ್ಟ್ರಾಕ್ಷನ್ ಆಗೋದು, ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಆಗೋದು ಅಥವಾ ಕ್ಲಿಪ್ಸ್ ಹಾಕ್ಕೊಳ್ಳೋದು ಪರಿಸ್ಥಿತಿ ಉಂಟಾಗ್ಬೋದು, ಅಥವಾ ವಿಸ್ಡಮ್ ಟೂತ್ ಎಕ್ಸ್ಟ್ರಾಕ್ಷನ್ ಆಗ್ಬೋದು. ಹಾಗೆಯೇ ಈ ಕೆಲವರಿಗೆ ಒಂದು ಹುಚ್ಚಿರುತ್ತೆ. ಕೆಲವು ಸ್ಪೂರಿಯಸ್ ಇವರು ಡಾಕ್ಟರ್ಸ್ ಇರ್ತಾರೆ ನೋಡಿ, ಅವರು ನಿಮ್ಮ ಹಲ್ಲು ಭಾಳ ಬೆಳ್ಳಗೆ ಮಾಡಿಬಿಡ್ತೀವಿ, ಪಾಲಿಷ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಆ ಸ್ಪೂರಿಯಸ್ ಡಾಕ್ಟರ್ಸ್ ಹತ್ರ ಹೋಗಿ ಕೊನೆಗೆ ಹಲ್ಲು ಪಾಲಿಷ್ ಮಾಡ್ಕೊಳ್ಳೋಕೆ ಹೋಗಿ ನಕಲಿ ವೈದ್ಯರಿಂದ ದಂತಗಳಿಗೆ ಮತ್ತಷ್ಟು ಹಾನಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ವೀಕ್ಷಕರೇ. ಹುಸಿ ಸ್ಪಾಗಳಲ್ಲಿ, ಅಂದರೆ ಈ ಡೂಪ್ಲಿಕೇಟ್ ಸ್ಪಾಗಳು ಅಂತ ಹೇಳ್ತೀವಲ್ಲ, ಎಲ್ಲಾದ್ರೂ ಇವಾಗ ಡೂಪ್ಲಿಕೇಟ್ ಭಾಳ ಬರ್ತಾ ಇದೆ. ಅವರು ಅಡ್ವರ್ಟೈಸ್ ಮಾಡಿ ನಿಮಗೆ ಸ್ಪೆಷಲ್ ಫೇಶಿಯಲ್ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ಈ ಫೇಶಿಯಲ್ಸ್ ಎಲ್ಲ ಮಾಡ್ಕೊಳ್ಳೋಕೆ ಹೋದರೆ ಆ ಹುಸಿ ಸ್ಪಾಗಳಲ್ಲಿ ಜಾಗ್ರತೆ ವಹಿಸಿ, ಇದರ ಭಾಳ ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಫೇಸೇ ಚೇಂಜ್ ಆಗಿಬಿಡುತ್ತೆ. ತೃತೀಯದಲ್ಲಿ ಶುಕ್ರ ಇದ್ದರೆ ಈ ರಾಶಿಯ ಮಕ್ಕಳಿಗೆ ಖುಷಿ ಪಡುವಂಥ ಇನ್ನೊಂದು ಮಗು ಆಗಮನ ಆಗುತ್ತೆ. ಇದರಿಂದ ಆ ಸಂಸಾರಕ್ಕೂ ಸ್ವಲ್ಪ ಅದೃಷ್ಟ ಹೆಚ್ಚುತ್ತೆ. ಚತುರ್ಥದಲ್ಲಿ ಚಂದ್ರ ಇರೋದ್ರಿಂದ ತಾಯಿಗೆ ಸ್ವಲ್ಪ ಕಂಟಕ ಅಂತ ಹೇಳಬೇಕಾಗುತ್ತೆ, ಅಂದರೆ ಜಲಕಂಟಕ ಅಂತ. ಪಂಚಮದಲ್ಲಿ ಕೇತು ಇರೋದ್ರಿಂದ ಈ ರಾಶಿಯ ಗರ್ಭಿಣಿಯರು ಹೆಚ್ಚಿನ ಜಾಗೃತಿ ವಹಿಸಬೇಕು. ನನ್ನ ರಿಸರ್ಚ್ ಪ್ರಕಾರ ವೀಕ್ಷಕರೇ, ಈ ರಾಶಿಯ ಗರ್ಭಿಣಿಯರಿಗೆ ಗಣಪತಿ ದೇಗುಲದ ಹತ್ತಿರ ಅಥವಾ ಗಣಪತಿ ದೇಗುಲದಲ್ಲಿ ಜಾರಿ ಬೀಳೋವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಕರ್ಮಸ್ಥಾನದಲ್ಲಿ ವಕ್ರಶನಿ ಇದ್ದರೆ ನೌಕರಿ ಹುಡುಕ್ತಾ ಇರೋರಿಗೆ ವಿಳಂಬ ಇರುತ್ತೆ, ಅಂದರೆ ಕೆಲಸ ಸಿಗೋದು ಕಷ್ಟ ಆಗುತ್ತೆ. ಆದರೆ ನೌಕರಿಯಲ್ಲಿರೋರಿಗೆ ಒಳ್ಳೆಯದು ಉಂಟಾಗುತ್ತೆ. ಲಾಭದಲ್ಲಿ ರಾಹು ಇರೋದ್ರಿಂದ ಒಂದು ಕಡೆ ಅನಿರೀಕ್ಷಿತ ಲಾಭ ಉಂಟಾಗುತ್ತೆ, ಇನ್ನೊಂದು ಕಡೆ ಅದೇ ಹಣವನ್ನು ವಂಚಿತ ಸ್ನೇಹದಿಂದ ಕಳ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಇಷ್ಟು ವೀಕ್ಷಕರೇ ವೃಷಭ ರಾಶಿಗೆ ಸಂಬಂಧಪಟ್ಟಿತ್ತು. ಈಗ ಮಿಥುನ ರಾಶಿಯಲ್ಲಿ ತೃತೀಯಾಧಿಪತಿ ರವಿ ಇರೋದ್ರಿಂದ ಇವರಿಗೆ ಧೈರ್ಯ ಹೆಚ್ಚು. ಯಾಕೆಂದರೆ ಮೂರನೇ ಮನೆಗೆ ನಾವು ಪರಾಕ್ರಮ ಸ್ಥಾನ ಅಂತ ಹೇಳ್ತೀವಿ. ಆದರೆ ಅನಿರೀಕ್ಷಿತವಾಗಿ ಕೂದಲು ಉದುರುವಂಥ ಸಾಧ್ಯತೆ ಇರುತ್ತೆ, ಅಥವಾ ಡ್ಯಾಂಡ್ರಫ್ ಸಮಸ್ಯೆ ಕೂಡ ಕಾಣಿಸ್ಕೋಬೋದು. ಎಲ್ಲೇ ಅಂದರೆ ಪಬ್ಲಿಕಲ್ಲಿ ತಲೆ ಕೆರ್ಕೊಳ್ಳೋದು, ಕೂದಲು ಉದುರಿಸ್ಕೊಳ್ಳೋದು, ಈ ಥರ ಎಲ್ಲ ಆಗ್ಬೋದು. ದ್ವಿತೀಯದಲ್ಲಿ
ರಾಶ್ಯಾಧಿಪತಿ ಬುಧ ಹಾಗೂ ಪಂಚಮಾಧಿಪತಿ ಶುಕ್ರ ಇರೋದ್ರಿಂದ ಅನಿರೀಕ್ಷಿತವಾಗಿ ಯಾವುದೋ ಮರ್ತೋಗಿರುವಂಥ ವಿಮೆ ಅಥವಾ ಯಾವುದೋ ಹಳೆ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಡಿಪಾಸಿಟಿಂದ ಸುಮಾರು ಧನಲಾಭ ಬರುತ್ತೆ. ಅದಕ್ಕೆ ನಿಮ್ಮದೆಲ್ಲ ಸ್ವಲ್ಪ ಚೆಕ್ ಮಾಡ್ಕೊಂಡು ಇಟ್ಕೊಳ್ಳಿ, ಯಾವುದಾದ್ರು ಮರ್ತಿರ್ಬೋದು ನೀವು. ತೃತೀಯದಲ್ಲಿ ಚಂದ್ರ ಇದ್ದರೆ ಪದೇ ಪದೇ ಸಣ್ಣ ಪುಟ್ಟ ಪ್ರಯಾಣಗಳು, ಅದರಿಂದ ಖರ್ಚು ಕೂಡ ಹೆಚ್ಚಾಗುತ್ತೆ. ಚತುರ್ಥದಲ್ಲಿ ಕೇತು ಇದ್ದರೆ ತಾಯಿಗೆ ವಿಚಿತ್ರ ಆರೋಗ್ಯದ ಸಮಸ್ಯೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಮನೆಯ ವಾತಾವರಣ ಬಹಳ ಮುಜುಗರ ಕೊಡುತ್ತೆ. ಅಂದರೆ ಒಂಥರ ವೈಬ್ರೇಷನ್ಸ್ ಇರೋದೆಲ್ಲ ಭಾಳ ಬೇಸರ ಆಗುತ್ತೆ ಮನೆಯಲ್ಲಿ, ಏನೋ ಒಂಥರ ದುಃಖದ ವಾತಾವರಣ ಅಂತಿರುತ್ತೆ. ಪಿತೃಸ್ಥಾನದಲ್ಲಿ ಅಷ್ಟಮಾಧಿಪತಿ ವಕ್ರಶನಿ ಇರೋದ್ರಿಂದ ತಂದೆ ಜೊತೆ ಭಿನ್ನಾಭಿಪ್ರಾಯ ಬರುತ್ತೆ. ದಯವಿಟ್ಟು ಆದಷ್ಟು ಮಟ್ಟಿಗೆ ಆರ್ಗ್ಯೂಗಳು ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಕೂಲಾಗಿರಿ. ಮಿಥುನ ರಾಶಿಯವರಿಗೆ ಕಾಲುಗಳಲ್ಲಿ ಸಮಸ್ಯೆ ಕಾಣಿಸ್ಕೋಬೋದು. ಕಾಲುಗಳೇನೆಂದರೆ ಮೀನಖಂಡದಲ್ಲಿ ಕ್ರ್ಯಾಂಪ್ಸ್ ಬರ್ಬೋದು, ಅಥವಾ ಪಾದದ ಬೆರಳುಗಳಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ಆಗ್ಬೋದು. ಆ ಪಾದಗಳಲ್ಲಿ ಈ ರೀತಿಯೆಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ಕರ್ಮಸ್ಥಾನದಲ್ಲಿ ಜಲತತ್ವ ರಾಶಿಯಲ್ಲಿ ರಾಹು ಇರೋದ್ರಿಂದ ವಿದೇಶದಲ್ಲಿ ನೌಕರಿ ಹುಡುಕ್ತಾ ಇರೋರಿಗೆ ನೌಕರಿ ಲಭ್ಯ ಆಗುತ್ತೆ. ಸಪ್ತಮಾಧಿಪತಿ ಹಾಗೂ ಷಷ್ಠ್ಯಾಧಿಪತಿ ಗುರು ಹಾಗೂ ಕುಜ ವ್ಯಯಸ್ಥಾನದಲ್ಲಿರೋದ್ರಿಂದ ದಂಪತಿಗಳಲ್ಲಿ ಸ್ವಲ್ಪ ಅಸಮಾಧಾನ ಇರುತ್ತೆ. ಹಾಗೆಯೇ ಯಾವುದು ಡೈವೋರ್ಸ್ ಕೇಸಸ್ ನಡೀತಾ ಇರುತ್ತೋ ಅದು ಇನ್ನಷ್ಟು ಅದರಲ್ಲಿ ಸಮಸ್ಯೆಗಳು ಹೆಚ್ಚುತ್ತಾ ಹೋಗುತ್ತೆ. ಇಷ್ಟು ವೀಕ್ಷಕರೇ ಮಿಥುನ ರಾಶಿಗೆ ಸಂಬಂಧಪಟ್ಟಿದ್ದು. ಈಗ ಕಟಕ ರಾಶಿಯಲ್ಲಿ ಲಾಭಾಧಿಪತಿ ಶುಕ್ರ ಇರೋದ್ರಿಂದ ಒಳ್ಳೆ ಧನಾರ್ಜನೆ ಆಗುತ್ತೆ. ಆದರೆ ವ್ಯಯಾಧಿಪತಿ ಬುಧ ಕೂಡ ಇರೋದ್ರಿಂದ ಖರ್ಚು ಕೂಡ ಹೆಚ್ಚಾಗುತ್ತೆ. ಆದರೆ ಶುಕ್ರ ವಿದ್ಯಾಸ್ಥಾನಾಧಿಪತಿ ಆಗಿರೋದ್ರಿಂದ, ಅಂದರೆ 4ನೇ ಅಧಿಪತಿ ಆಗಿರೋದ್ರಿಂದ ಕಟಕ ರಾಶಿಯ ವಿದ್ಯಾರ್ಥಿಗಳು ಅವರ ಸ್ನೇಹಿತರ ವಿಷಯದಲ್ಲಿ ಇದು ಭಾಳ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಬಹಳ ಜಾಗ್ರತೆ ವಹಿಸಬೇಕು. ಇಲ್ಲದಿದ್ದರೆ ವಿಚಿತ್ರ ಪ್ರೇಮ ಪ್ರಸಂಗಕ್ಕೆ ಬಿದ್ದು ಅವರ ಜೀವನವನ್ನು ಹಾಳು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಒಳ್ಳೆಯ ಲಾಭ ಇರುತ್ತೆ. ಹಾಗೆಯೇ ದ್ವಿತೀಯದಲ್ಲಿ ರಾಶ್ಯಾಧಿಪತಿ ಚಂದ್ರ ಶನಿಯ ದೃಷ್ಟಿಗೆ ಈಡಾಗಿರೋದ್ರಿಂದ ಕಟಕ ರಾಶಿಯವರಿಗೆ ಚತುರ್ದಶಿ, ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನಗಳಲ್ಲಿ ಖಿನ್ನತೆ, ಅಂದರೆ ಸ್ವಲ್ಪ ಡಿಪ್ರೆಷನ್ ಬರುತ್ತೆ. ಅದಕ್ಕೆ ಕಾರಣ ಇರೋದಿಲ್ಲ, ಎಲ್ಲ ಮೂಲೆಯಲ್ಲಿ ಗೋಳ ಕೂತಿರೋದು, ಯಾರ ಜೊತೆಲಿ ಮಾತಾಡ್ದಿರ್ಬೋದು, ಸರಿಯಾಗಿ ಊಟ ಮಾಡದಿರ್ಬೋದು, ಈ ದಿನಗಳಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಪದೇ ಪದೇ ಶೀತ, ನೆಗಡಿ, ಜ್ವರ ಅಂತ ಕಾಣಿಸ್ಕೋಬೋದು. ಅದಕ್ಕೆ ಅಲ್ಲಿ ಇಲ್ಲಿ ಕಂಡದೆಲ್ಲ ತಿನ್ನಬಾರ್ದವರು. ತೃತೀಯದಲ್ಲಿ ಕೇತು ಇರೋದ್ರಿಂದ ಒಡ ಹುಟ್ಟಿದವ್ರ ಜೊತೆ ಆಸ್ತಿ ವಿಷಯಕ್ಕೆ ಭಿನ್ನಾಭಿಪ್ರಾಯಗಳು ಅತಿರೇಕಕ್ಕೆ ಹೋಗ್ಬೋದು. ಎಲ್ಲರೂ ಬಹಳ ತಾಳ್ಮೆಯಿಂದ ಇದ್ದರೆ ಅದು ಬಹಳ ಒಳ್ಳೆಯದು. ಅಷ್ಟಮ ಶನಿ ನಡೀತಾ ಇರೋದ್ರಿಂದ ಇಷ್ಟವಿಲ್ಲದವರ ಜೊತೆ ಮದುವೆ ನಿಶ್ಚಯ ಆಗುವಂಥ ಸಾಧ್ಯತೆ ಇರುತ್ತೆ. ಪಿತೃಸ್ಥಾನದಲ್ಲಿ ರಾಹು ಇರೋದ್ರಿಂದ ತಂದೆಗೆ ಜಲಸ್ಥಳಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅಪಘಾತಗಳಾಗುವಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯ ತಂದೆ ಅಂದರೂ ಮಳೆಯಲ್ಲಿ ಹೊರಗೆ ಹೋಗದೆ ಇದ್ದರೆ ಅದು ಬಹಳ ಒಳ್ಳೆಯದು. ಲಾಭದಲ್ಲಿ ಪಿತೃಸ್ಥಾನಾಧಿಪತಿ ಕುಜ ಇರೋದ್ರಿಂದ ತಂದೆಯಿಂದ ಅನಿರೀಕ್ಷಿತ ಭೂಮಿ ಲಾಭ ಸಾಧ್ಯತೆ. ಧನಸ್ಥಾನಾಧಿಪತಿ ರವಿ ವ್ಯಯದಲ್ಲಿರೋದ್ರಿಂದ ಎಷ್ಟೇ ದುಡ್ಡು ಬಂದರೂ ಮೋಸದಿಂದ ದುಡ್ಡು ಕಳ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಎಲ್ಲದಕ್ಕಿಂತ ಮುಖ್ಯ ಅಂದರೆ ಗುರು ಹಾಗೂ ಶುಕ್ರ ಬಹಳ ಬಲವಾಗಿದ್ದಾರೆ. ಸೊ ಕಟಕ ರಾಶಿಗೆ ಗುರುಬಲ ಹಾಗೂ ಶುಕ್ರಬಲ ಚೆನ್ನಾಗಿರೋದ್ರಿಂದ ಕಟಕ ರಾಶಿಯವರಿಗೆ ಅಂತಿಮದಲ್ಲಿ ಎಲ್ಲನೂ ಶುಭವಾಗುತ್ತೆ, ಸಂತೋಷವಾಗಿರ್ತಾರೆ. ಇಷ್ಟೊಂದು ವೀಕ್ಷಕರೇ ಕಟಕ ರಾಶಿಗೆ ಸಂಬಂಧಪಟ್ಟಿದ್ದು. ಈಗ ಸಿಂಹ ರಾಶಿಯಲ್ಲಿ ವ್ಯಯಾಧಿಪತಿ ಚಂದ್ರ ಇದ್ದು ರಾಶ್ಯಾಧಿಪತಿ ರವಿ ಲಾಭದಲ್ಲಿರೋದ್ರಿಂದ ಖರ್ಚು ಹೆಚ್ಚಿದ್ರೂ ಸಂಪಾದನೆ ಕೂಡ ಚೆನ್ನಾಗೇ ಇರುತ್ತೆ. ಆದರೆ ಸಪ್ತಮದಿಂದ ವಕ್ರಶನಿಯ ದೃಷ್ಟಿ ರಾಶಿಯ ಮೇಲೆ ಹಾಗೂ ಚಂದ್ರನ ಮೇಲಿರೋದ್ರಿಂದ ಈ ರಾಶಿಯ ಹೃದ್ರೋಗಿಗಳಿಗೆ ಉಲ್ಬಣ ಸಾಧ್ಯತೆ. ಕಾಲಕ್ಕೆ ಒಳ್ಳೆಯ ವೈದ್ಯರ ಸಲಹೆ ಪಡ್ಕೊಂಡ್ರೆ ಬಹಳ ಒಳ್ಳೆಯದು. ಮನಸ್ಸಲ್ಲಿ ಏನೋ ಒಂದು ಆತಂಕ ಇರುತ್ತೆ, ಅದು ಯಾಕೆ ಅಂತ ಹೇಳೋಕ್ಕಾಗಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಪತಿ ಅಥವಾ ಪತ್ನಿಗೆ ವಿಚಿತ್ರ ಆರೋಗ್ಯದ ಸಮಸ್ಯೆ ಉಂಟಾಗ್ಬೋದು. ಆವಾಗವಾಗ ಸ್ವಲ್ಪ ಸ್ಕಿನ್ ಅಫ್ಲಿಕ್ಷನ್ಸು ತೋರಿಸ್ಕೋಬೋದು. ದ್ವಿತೀಯದಲ್ಲಿ ಕೇತು ಇದ್ದರೆ ಮತ್ತೆ ಬಾಯಲ್ಲಿ ಹುಣ್ಣುಗಳಾಗುವಂಥ ಸಾಧ್ಯತೆ, ನಾಲಿಗೆಯಲ್ಲಿ ಅಲ್ಸರ್ಸ್ ಅಂತ ಹೇಳಿದ್ರೆ ಆ ರೀತಿಯಲ್ಲಿ ಆಗ್ಬೋದು. ದಂತ ಹಾಗೂ ವಸುಡು ಸಮಸ್ಯೆಗಳು ಹೆಚ್ಚಾಗ್ಬೋದು. ಸ್ವಲ್ಪ ದಯವಿಟ್ಟು ನೀವು ಹಲ್ಲುಗಳಿಗೆ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟು
ಡಾಕ್ಟರ್ ಅಡ್ವೈಸ್ನಂತೆ ಸರಿಯಾಗಿ ನೀವು ಬ್ರಷ್ ಎಲ್ಲ ಮಾಡ್ಕೊಂಡಿದ್ರೆ ಬಹಳ ಒಳ್ಳೆಯದು ವೀಕ್ಷಕರೇ. ಆಮೇಲೆ ಕಂಡದ್ದೆಲ್ಲ ಈ ಸಿಂಹರಾಶಿ ಮಕ್ಕಳಿಗೆ ತಿನ್ನಕ್ಕೆ ಕೊಡಬಾರ್ದು. ಸಿಕ್ಕಾಪಟ್ಟೆ ಚಾಕ್ಲೇಟ್ಸ್ ಕೊಡೋದು, ಜಂಕ್ ಫುಡ್ಸ್ ಕೊಡೋದು ಕೊಟ್ಟರೆ ಅವ್ರಿಗೆ ಚಿಕ್ಕ ವಯಸ್ಸಲ್ಲಿ ಹಲ್ಲು ಬೇಗ ಬಿದ್ದೋಗುತ್ತೆ. ಅಷ್ಟಮದಲ್ಲಿ ರಾಹು ಇರೋದ್ರಿಂದ ಮಲಮೂತ್ರ ವಿಸರ್ಜನೆಯಲ್ಲಿ ಯಾವಾಗಲೂ ಮುಜುಗರ ಆಗ್ತಾ ಇರ್ತೀವಿ 45 ದಿನಗಳಲ್ಲಿ. ಸರಿಯಾಗಿ ಅವರಿಗೆ ಇವ್ಯಾಕ್ಯುಯೇಷನ್ ಅಂತ ಆಗೋದಿಲ್ಲ. ಕರ್ಮಸ್ಥಾನದಲ್ಲಿ ಗುರು ಇರೋದ್ರಿಂದ ಕಷ್ಟಗಳನ್ನ ದಾಟುವಂಥ ಸಾಮರ್ಥ್ಯ ಕೂಡ ಇರುತ್ತೆ. ಭೂಮಿಕಾರಕ ಕುಜ ಕರ್ಮಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಭೂಮಿ ಲಾಭ ಅಥವಾ ಭೂಮಿಯಿಂದನೂ ಲಾಭ ಆಗುವಂಥ ಸಾಧ್ಯತೆ ಇರುತ್ತೆ. ಇಷ್ಟನ್ನು ವೀಕ್ಷಕರೇ ಸಿಂಹಕ್ಕೆ ಸಂಬಂಧಪಟ್ಟಂತೆ. ಮುಂದಿನದ್ದು ಕನ್ಯಾ. ರಾಷ್ಟ್ರಾಧಿಪತಿ ಬುಧ ಹಾಗೂ ದ್ವಿತೀಯ ಭಾಗ್ಯಾಧಿಪತಿ ಶುಕ್ರ ಲಾಭದಲ್ಲಿರೋದ್ರಿಂದ ಕೆಲವು ವಿಷಯಗಳಿಗೆ ಅದೃಷ್ಟದ ಬಾಗಿಲು ತೆರೆಯುತ್ತೆ. ಒಳ್ಳೆಯ ಲಾಭಗಳು, ಒಂದಷ್ಟು ಶುಭ ಕಾರ್ಯಗಳು ಕೂಡ. ರಾಶಿಯ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಶುಭ ಕಾರ್ಯ, ಮದುವೆ ಪ್ರಯತ್ನಗಳು ಫಲಿಸುತ್ತೆ. ಆದರೆ ತಂದೆ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಅಂದರೆ ಮದುವೆ ಫಿಕ್ಸ್ ಆದಾಗ ಆ ಮದುವೆ ಸಂಭ್ರಮ ಅಂತ ನಡೀತಾ ಇರಬೇಕಾದ್ರೆ ತಂದೆ ಯೋಗಕ್ಷೇಮ ಆ ಸಮಯದಲ್ಲಿ ಒಳ್ಳೆಯದಲ್ಲ. ಆದರೆ ರಾಶಿಯಲ್ಲಿ ಕೇತು ಇರೋದ್ರಿಂದ ಪದೇ ಪದೇ ಸೋಂಕುಗಳು ಕಾಣಿಸ್ಕೋಬೋದು. ಜನರಲ್ ಕೇತು ಇದ್ದರೆ ಲಗ್ನದಲ್ಲೋ ಅಥವಾ ರಾಶಿಯಲ್ಲಿದ್ದಾಗ ಏನಾಗುತ್ತೆ ಅಂದರೆ ಸ್ಕಿನ್ ಅಲರ್ಜೀಸ್ ಬರ್ಬೋದು, ಫುಡ್ ಅಲರ್ಜೀಸ್ ಬರ್ಬೋದು, ಅಥವಾ ರೆಸ್ಪಿರೇಟರಿ ಅಲರ್ಜೀಸ್ ಬರ್ಬೋದು. ಈ ಥರ ಏನಾದರೂ ಒಂದು ಅಲರ್ಜೀಸ್ ಅಂತ ಕಾಣಿಸ್ಕೊಡುತ್ತೆ. ಷಷ್ಠದಲ್ಲಿ ಪಂಚಮಾಧಿಪತಿ ವಕ್ರಶನಿ ಇರೋದ್ರಿಂದ ಕನ್ಯಾ ರಾಶಿಯವರ ಮಕ್ಕಳ ಆರೋಗ್ಯದಲ್ಲೂ ಏರುಪೇರಾಗ್ತಾ ಇರುತ್ತೆ. ಹಾಗೆಯೇ ಇವರ ದಶಾಭುಕ್ತಿಗಳು ಚೆನ್ನಾಗಿಲ್ಲ ಅಂದರೆ ಅದು ಅವ್ರ ಜಾತಕ ನೋಡ್ಕೋಬೇಕಾಗತ್ತೆ. ಕನ್ಯಾ ರಾಶಿಯವರ ಮಕ್ಕಳಿಗೆ ಕಾನೂನು ಉಲ್ಲಂಘನೆಯಿಂದ, ಅಂದರೆ ಉದಾಹರಣೆಗೆ ಲೈಸೆನ್ಸ್ ಇಲ್ಲದೆ ವಾಹನ ಓಡಿಸೋದು, ಒನ್ ವೇಯಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗೋದು, 3 ಅಥವಾ 4 ಜನ ಟೂ ವೀಲರ್ಲಿ ವೀಲಿಂಗು, ಜಂಪಿಂಗು, ಕುಡಿದುಬಿಟ್ಟು ಓಡಿಸೋದು, ಫಾಸ್ಟಾಗಿ ಹೋಗಿ ಪಾದಾಚಾರಿಗಳಿಗೆ ಡಿಕ್ಕಿ ಹೊಡೆದು ಬಿಡೋದು, ಲೈಸೆನ್ಸ್ ಇಲ್ಲದೆ ಓಡಿಸೋದು, ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಮಾತ್ರ ಅಲ್ಲ ಅವರ ಹೆತ್ತವ್ರಿಗೂ ದೊಡ್ಡ ಸಮಸ್ಯೆ ಉಂಟಾಗುತ್ತೆ. ಭಾಳ ಜಾಗ್ರತೆ ವಹಿಸಬೇಕು. ಇಲ್ಲಿ ನಾನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರಿಗೆ. ದಯವಿಟ್ಟು ನಿಮ್ಮ ಮಕ್ಕಳಿಗೆ 8 ವರ್ಷ 10 ವರ್ಷದಲ್ಲ ಸ್ಕೂಟ್ರ್ಗಳು ಕೊಡಬೇಡಿ. ನಿಮಗೇನೋ ಖುಷಿ ಅವ್ನು ಸ್ಕೂಟ್ರ್ ಓಡಿಸ್ತಾ ಇದ್ದರೆ ಎಲ್ರಿಗೂ ಹೇಳ್ಕೊಂಡು ನೋಡ್ತೀರ, ಆಹಾ ಓಹೋ ಅಂತ ನಮ್ಮ ಹುಡುಗ ನೋಡಿ ಈ ವಯಸ್ಸಲ್ಲೇ ಸ್ಕೂಟ್ರ್ ಓಡಿಸ್ತಾ ಇದೆ ಅಂತ. ಆದರೆ ಕಾನೂನು ಉಲ್ಲಂಘನೆ, ಅದು ಮಾಡಬಾರ್ದು. ಬೇರೆಯವ್ರಿಗೂ ಬಹಳ ತೊಂದರೆಗಳು ಉಂಟಾಗುತ್ತೆ. ಅವನಿಗೆ 18 ವರ್ಷ 21 ವರ್ಷ ಅದೇನು ರೂಲ್ಸ್ ಇದೆ ಅದು ಆಗೋವ್ರಿಗೆ ದಯವಿಟ್ಟು ಪಬ್ಲಿಕ್ ಜೊತೆಯಲ್ಲಿ ಆಟ ಆಡೋಕ್ಕೆ ಹೋಗಬೇಡಿ ವೀಕ್ಷಕರೇ. ಫಾಸ್ಟಾಗಿ ಹೋಗಿ ಈ ಥರ ಎಲ್ಲ ಫಾಸ್ಟಾಗಿ ತೊಂದರೆಗಳು ಉಂಟಾಗುತ್ತೆ. ಸಪ್ತಮದಲ್ಲಿ ರಾಹು ಇರೋದ್ರಿಂದ ಮದುವೆ ನಿಷ್ಠೆಯಲ್ಲಿ ವಂಚನೆ ಅಥವಾ ತಪ್ಪು ನಿರ್ಧಾರ. ಕರ್ಮಸ್ಥಾನದಲ್ಲಿ ರವಿ ಇರೋದ್ರಿಂದ ಈ ರಾಶಿಯ ಸರ್ಕಾರಿ ನೌಕರಿಯಲ್ಲಿ ಇರೋರಿಗೆ ಬಡ್ತಿ ಅಂದರೆ ಪ್ರಮೋಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಇಷ್ಟು ವೀಕ್ಷಕರೇ ಕನ್ಯಾಕ್ಕೆ ಸಂಬಂಧಪಟ್ಟಿದ್ದು. ಈಗ ತುಲಾ. ರಾಷ್ಟ್ರಾಧಿಪತಿ ಶುಕ್ರ ಬಲಿಷ್ಠನಾಗಿ 10ನೇ ಮನೆಯಲ್ಲಿ ಭಾಗ್ಯಾಧಿಪತಿ ಬುಧನ ಜೊತೆ ಇದ್ದರೆ ಇದು ಧರ್ಮ ಕರ್ಮಾದಿ ಯೋಗ ಅಂತ ಉಂಟಾಗತ್ತೆ. ಪ್ರೊಫೆಷ್ನಲ್ ಸಕ್ಸಸ್ಸು ಇನ್ನೂ ಹೆಚ್ಚಾಗಿ, ಇನ್ನೂ ಒಳ್ಳೆಯ ಕೀರ್ತಿ ಪ್ರತಿಷ್ಠೆ ಬಂದು ಬೇರೆ ಬೇರೆ ಕಡೆ ಇನ್ನೂ ಹೆಚ್ಚಾಗಿ, ಬೇರೆ ಬೇರೆ ಕಡೆ ಇನ್ನೂ ಗುರ್ತಿಸೋದು ಅವ್ರ ಟ್ಯಾಲೆಂಟ್ಸ್ನ, ಅಂದರೆ ರೆಕಗ್ನಿಷನ್ ಅನ್ನು ಸಿಗತ್ತೆ. ಹಾಗೆಯೇ ಅನಿರೀಕ್ಷಿತವಾಗಿ ಒಂದು ಕುತೂಹಲಕಾರಿ ವಿದೇಶ ಪ್ರಯಾಣ ಸಡನ್ನಾಗಿ ಲಭ್ಯ ಆಗಬಹುದು. ಪಂಚಮದಲ್ಲಿ ಶನಿ ಸ್ವಕ್ಷೇತ್ರದಲ್ಲಿ ಇರೋದ್ರಿಂದ ಕೆಲವು ಹಿಂದೆ ಮಾಡಿದ ಹೂಡಿಕೆಗಳಿಂದ ಲಾಭ, ಹಾಗೆಯೇ ಇವರ ಮಕ್ಕಳಿಗೂ ಯಶಸ್ಸು ಸಿಗುತ್ತೆ. ಷಷ್ಠದಲ್ಲಿ ರಾಹು ಇರೋದ್ರಿಂದ ಇವರ ಶತ್ರುಗಳಿಗೆ ಭಯ ಗಡ ಅಂತ ಉಂಟಾಗತ್ತೆ. ಆದರೆ ಅಷ್ಟಮದಲ್ಲಿ ಸಪ್ತಮಾಧಿಪತಿ ಕುಜ ಇದ್ದರೆ ಪತಿ ಅಥವಾ ಪತ್ನಿಗೆ ಅವರ ಪೋಷಕರು ಹಾಗೂ ಒಡಹುಟ್ಟದವರ ವಿಷಯದಲ್ಲಿ ಬೇಸರಗಳು ಉಂಟಾಗಬಹುದು. ಹಾಗೆಯೇ ಗುರು ಕೂಡ ಅಷ್ಟಮದಲ್ಲಿರೋದ್ರಿಂದ ಕುಜನ ಜೊತೆ ತುಲಾರಾಶಿಯವರಿಗೆ ಕೆಲಸದ ಒತ್ತಡಗಳು ಬಹಳ ಹೆಚ್ಚಾಗುತ್ತೆ. ವರ್ಕ್ ಪ್ರೆಷರ್ಸ್ ಅಂತ ಏನು ಹೇಳ್ತೀವಿ, ದೇಹಕ್ಕೆ ಏರುಪೇರುಗಳು ಸಣ್ಣ ಪುಟ್ಟದಾಗ ಆಗ್ಬೋದು. ಮತ್ತು ಏನಾದರೂ ಮೈಕೈ ನೋವು ಅಂತ ಉಂಟಾಗ್ಬೋದು ಸ್ಟ್ರೇನ್ ಆಗಿ. ತುಲಾರಾಶಿಯವರ ಒಡಹುಟ್ಟಿದವರ ಯೋಗಕ್ಷೇಮಕ್ಕೂ ಒಳ್ಳೆಯದಲ್ಲ. ಈ ಕುಜನ ಪ್ರವೇಶ ಇದ್ದಾಗ ಏನಾಗುತ್ತೆ ಅಂದರೆ ಸಾಧಾರಣವಾಗಿ ಒಂದು 2 ತಿಂಗಳು 3 ತಿಂಗಳಲ್ಲಿ ಒಡಹುಟ್ಟಿದವರ ವಿಷಯದಲ್ಲಿ ಏನಾದರೂ ಕೆಟ್ಟ ಸಂದೇಶಗಳು ಬರಬಹುದು. ಪಿತೃಸ್ಥಾನದಲ್ಲಿ ಪಿತೃಕಾರಕ ರವಿ ಇರೋದ್ರಿಂದ ತಂದೆ ಯೋಗಕ್ಷೇಮಕ್ಕೂ ಒಳ್ಳೆಯದಲ್ಲ. ಕರ್ಮಸ್ಥಾನಾಧಿಪತಿ ಚಂದ್ರ ಲಾಭದಲ್ಲಿದ್ದರೆ ಈ ರಾಶಿಯ ಉದ್ಯಮಿಗಳು
ಅಥವಾ ಕನ್ಸಲ್ಟೆಂಟ್ಸು ಯಾರು ಇರ್ತಾರೆ ಅವ್ರಿಗೆ ಹೊಸ ಪ್ರಾಜೆಕ್ಟ್ಸ್ ಟೇಕ್ ಆಫ್ ಆಗಿ ಒಳ್ಳೆಯ ಲಾಭಗಳು ಬರುತ್ತೆ. ತುಲಾರಾಶಿಯ ಸ್ವಾತಿ ನಕ್ಷತ್ರಕ್ಕೆ ಅಷ್ಟು ಶುಭ ಅಲ್ಲ, ವಿಶಾಖ ನಕ್ಷತ್ರಕ್ಕೆ ಒಳ್ಳೆಯದು. ಇಷ್ಟೊಂದು ತುಲಾಕ್ಕೆ ಸಂಬಂಧಪಟ್ಟಿದ್ದು. ನೆಕ್ಸ್ಟು ವೃಶ್ಚಿಕ. ರಾಷ್ಟ್ರಾಧಿಪತಿ ಕುಜ ಷಷ್ಟ್ಯಾಧಿಪತಿಯೂ ಆಗಿ ಸಪ್ತಮದಲ್ಲಿ ಇದ್ದರೆ ವೃಶ್ಚಿಕ ರಾಶಿಯವರಿಗೆ ಭೂ ವ್ಯವಹಾರದಲ್ಲಿ ಸ್ವಲ್ಪ ಕಾನೂನಿನ ಸಮಸ್ಯೆಗಳು ಎದುರಾಗ್ಬೋದು. ಕಾನೂನಿನ ಸಮಸ್ಯೆ ಅಂದರೆ ಯಾವುದು ಪೇಪರ್ ಸರಿಯಾಗಿರೋ ಲ್ಯಾಂಡ್ ತೊಗೊಳ್ಳೋದು ಈ ರೀತಿ ಅಂದರೆ ಆಗ್ಬೋದು. ಒತ್ತಡಗಳು ಹೆಚ್ಚಾಗಿ ಸಕ್ಕರೆ ಕಾಯಿಲೆ ಇದ್ದರೆ ಅವರಿಗೆ ಉಲ್ಬಣ ಆಗುತ್ತೆ. ಆದರೆ ಸಪ್ತಮದಲ್ಲಿ ಗುರು ಕೂಡ ಇರೋದ್ರಿಂದ ಕಷ್ಟಗಳನ್ನು ಸ್ವಲ್ಪ ದಾಟೋ ಸಾಮರ್ಥ್ಯ ಕೂಡ ಇರುತ್ತೆ. ಚತುರ್ಥದಲ್ಲಿ ತೃತೀಯಾಧಿಪತಿ ಶನಿ ವಕ್ರವಾಗಿದ್ದು ರಾಶಿಯ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ದಶಮ ದೃಷ್ಟಿ ಅಂತ ಹೇಳ್ತೀವಿ. ಕಷ್ಟಗಳು ಹೆಚ್ಚು, ಮನಸ್ಸಲ್ಲಿ ಏನೋ ಒಂದು ಆತಂಕ, ಸ್ವಲ್ಪ ಡಿಪ್ರೆಷನ್ ಇರುತ್ತೆ, ಸ್ವಲ್ಪ ಮಟ್ಟಿಗೆ ಖಿನ್ನತೆ ಇರುತ್ತೆ. ಈ ರಾಶಿಯವರ ಆರೋಗ್ಯದಲ್ಲಿ ಸ್ವಲ್ಪ ಕಿವಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಉಂಟಾಗ್ಬೋದು. ಸಡನ್ನಾಗಿ ಕಿವಿಯಲ್ಲಿ ಶಬ್ದ ಬರೋದು, ಇನ್ಫೆಕ್ಷನ್ದು, ಕುಗ್ಗಿ ಜಾಸ್ತಿ ಆಗೋದು, ನವೆ ಆಗೋದು ಈ ರೀತಿಯಲ್ಲಿ ಆಗ್ಬೋದು. ಸರಿಯಾಗಿರೋ ವೈದ್ಯರಿಗೆ ತೋರಿಸ್ಕೊಂಡಿದ್ರೆ ಬಹಳ ಒಳ್ಳೆಯದು. ಹಾಗೆಯೇ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೆ ಅಷ್ಟು ಒಳ್ಳೆಯದಲ್ಲ ವೀಕ್ಷಕರೇ. ತಾಯಿಗೆ ಕಷ್ಟಗಳು ಹೆಚ್ಚಾಗುತ್ತೆ. ಪಂಚಮದಲ್ಲಿ ರಾಹು ಇರೋದ್ರಿಂದ ವೃಶ್ಚಿಕ ರಾಶಿಯ ಗರ್ಭಿಣಿಯರಿಗೆ ಹುಸಿ ಔಷಧಿಗಳಿಂದ ಸಮಸ್ಯೆಗಳು ಉಂಟಾಗ್ಬೋದು. ಏನೇ ಔಷಧಿ ತೊಗೋಬೇಕಾದ್ರೂ ಈ ರಾಶಿಯ ಗರ್ಭಿಣಿಯಲ್ಲ, ಎಲ್ಲ ಗರ್ಭಿಣಿಯರಿಗೆ ಸಜೆಸ್ಟ್ ಮಾಡೋದು ಆ ಔಷಧಿಗಳ ಬಗ್ಗೆ ವೈದ್ಯರ ಹತ್ರ ಮಾಹಿತಿ ಪಡ್ಕೊಂಡು ವೈದ್ಯರಿಗೆ ಔಷಧಿಗಳು ತೋರಿಸಿ ಆ ನಂತರ ಅವ್ರು ಹೇಳ್ದಂಗೆ ನೀವು ಸೇವಿಸಿದರೆ ಕ್ಷೇಮವಾಗಿರ್ತೀರ. ಇಲ್ಲದಿದ್ದರೆ ಭ್ರೂಣಕ್ಕೆ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಸಪ್ತಮದಲ್ಲಿ ಗುರು ಹಾಗೂ ಕುಜ ಇರೋದ್ರಿಂದ ದಂಪತಿಗಳಲ್ಲಿ ಸ್ವಲ್ಪ ವಿರಸ ಇರುತ್ತೆ, ಆದರೆ ಮದುವೆಯ ಪ್ರಯತ್ನಗಳು ಅದು ಫಲಿಸುತ್ತೆ. ಅಷ್ಟಮದಲ್ಲಿ ರವಿ ಇದ್ದರೆ ಸ್ವಲ್ಪ ಮೂತ್ರ ನಾಳಗಳಲ್ಲಿ ಹುಣ್ಣು, ಉರಿ ಈ ರೀತಿ ತೊಂದರೆಗಳು ಕಾಣಿಸ್ಕೋಬೋದು. ಪಿತೃಸ್ಥಾನದಲ್ಲಿ ಶುಕ್ರ ಹಾಗೂ ಬುಧ ಇದ್ದರೆ ದಶಾಭುಕ್ತಿ ಹೆಚ್ಚಾಗಿ ಏನಾದರೂ ಕೆಟ್ಟಿದ್ರೆ ಅವರವರ ಜಾತಕದಲ್ಲಿ ದೋಷಗಳು ಹೆಚ್ಚಾಗಿದ್ದರೆ ವೃಶ್ಚಿಕ ರಾಶಿಯವರ ತಂದೆ ಅಂತರೂ ಕೆಟ್ಟ ಸಹವಾಸದಿಂದ ತೊಂದರೆಗೆ ಸಿಲುಕಬಹುದು. ವಯಸ್ಸು ಜಾಸ್ತಿ ಆದರೂ ಆ ಥರ ಮಾಡೋರು ಕೆಲವರು ಇರ್ತಾರೆ. ಕರ್ಮಸ್ಥಾನದಲ್ಲಿ ಚಂದ್ರ ಇದ್ದರೆ ಈ ರಾಶಿಯ ಹೋಟೆಲ್ ಉದ್ಯಮಿಗಳಿಗೆ ಬಹಳ ಒಳ್ಳೆಯದು. ಮಿತ್ರಸ್ಥಾನದಲ್ಲಿ ಕೇತು ಇರೋದ್ರಿಂದ ನಂಬಿರೋ ಸ್ನೇಹಿತನಿಂದ ವಂಚನೆಯಾಗಿ ಆ ನಂತರ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತೆ. ಯಾವಾಗಲೂ ನಮಗೆಲ್ಲ ಏಟುಗಳು ಬಿದ್ದಾಗಲೇ ನಮಗೆ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗೋದು ವೀಕ್ಷಕರೇ. ಇಷ್ಟೊಂದು ವೃಶ್ಚಿಕಕ್ಕೆ ಸಂಬಂಧಪಟ್ಟಿದ್ದು. ಈಗ ಧನುಸ್. ರಾಷ್ಟ್ರಾಧಿಪತಿ ಗುರುಗೆ ಷಷ್ಠದಲ್ಲಿ ಬಲ ಇಲ್ಲ, ಜೊತೆಗೆ ಪಂಚಮಾಧಿಪತಿ ಕುಜನು ಅಶುಭ ಸ್ಥಾನದಲ್ಲಿ ಇರೋದರಿಂದ ಧನುರಾಶಿಯವರ ಆರೋಗ್ಯದಲ್ಲಿ ಏರುಪೇರು ಹೆಚ್ಚಾಗಬಹುದು. ಸ್ವಲ್ಪ ಗಾಲ್ ಬ್ಲಾಡರ್ ಹಾಗೂ ಲಿವರ್ ಸಮಸ್ಯೆಗಳು ಕಾಣಿಸ್ಕೋಬೋದು. ಗಾಲ್ ಬ್ಲಾಡರ್ ಸ್ಟೋನ್ಸ್ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಆಗ್ಬೋದು. ತೃತೀಯದಲ್ಲಿ ವಕ್ರಶನಿ ಮೇಲೆ ಅಷ್ಟಮಾಧಿಪತಿ ಚಂದ್ರನ ದೃಷ್ಟಿ ಇರೋದ್ರಿಂದ ಇವರ ಒಡ ಹುಟ್ಟಿದವರ ಯೋಗಕ್ಷೇಮಕ್ಕೂ ಒಳ್ಳೆಯದಲ್ಲ ವೀಕ್ಷಕರೇ. ಚತುರ್ಥದಲ್ಲಿ ರಾಹು ಇರೋದ್ರಿಂದ ತಾಯಿ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ. ಹಾಗೆಯೇ ವಾಹನ ಪ್ರಯಾಣದಲ್ಲಿ ಹಳ್ಳಗಳು ಹಾಗೂ ಜಲಪ್ರದೇಶಗಳಲ್ಲಿ ಅಪಘಾತ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲೂ ಪ್ರತ್ಯೇಕವಾಗಿ ದ್ವಿಚಕ್ರ ವಾಹನಗಳಿರ್ತಲ್ಲ ಅವರಿಗೆ. ಯಾಕೆಂದರೆ ಈ ಧನುಸ್ಸು ಬಂದು ನಾವು ಇದು ಡಬಲ್ ಬಾಡಿಡ್ ಸೈನ್ ಅಂತ ಹೇಳ್ತೀವಿ, ದ್ವಿಸ್ವಭಾವ ರಾಶಿ ಅಂತೀವಿ. ಸೊ ನಾನು ಅದನ್ನು ಸ್ವಲ್ಪ ಕನ್ವರ್ಟ್ ಮಾಡಿಕೊಂಡು ದ್ವಿಚಕ್ರ ವಾಹನ ಅಂತ ಹೇಳಿದ್ದೀನಿ. ಸ್ವಲ್ಪ ಧನುರಾಶಿ ಪ್ರತ್ಯೇಕವಾಗಿ ದ್ವಿಚಕ್ರ ವಾಹನದಲ್ಲಿ ಬರಬೇಕಾದ್ರೆ ಸ್ವಲ್ಪ ಜಾಸ್ತಿ ಗಮನ ಇಟ್ಕೊಂಡಿದ್ರೆ ಬಹಳ ಒಳ್ಳೆಯದು. ಸಪ್ತಮದಲ್ಲಿ ರವಿ ಇರೋದ್ರಿಂದ ಪತಿ ಅಥವಾ ಪತ್ನಿಯ ಜೋರು ಜಬರ್ದಸ್ತ್ ಹೆಚ್ಚಾಗಿ ಮನೆಯಲ್ಲಿ ಅಶಾಂತಿ ಉಂಟಾಗುತ್ತೆ. ಒಂದೊಂದು ಸರ್ತಿ ಏನಾಗುತ್ತೆ ಅಂದರೆ ಒಂದು 15 ವರ್ಷ 20 ವರ್ಷ ದಂಪತಿಗಳು ಚೆನ್ನಾಗಿ ಜೀವನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ, ಎಲ್ಲ ನೆಟ್ಟಿಗಿರುತ್ತೆ. ಯಾವತ್ತೊಂದಿನ ಪತಿಯನೋ ಪತ್ನಿಗೋ ಒಂಥರ ಪಿತ್ತ ನೆತ್ತಿಗೆ ಹತ್ತಿ ಯಾವ ರೀತಿಯಲ್ಲಿ ಎಗರಾಡ್ತಾರೋ ಗೊತ್ತಿಲ್ಲ, ಆ ರೀತಿಯಲ್ಲಿ ಆಗಿಬಿಟ್ಟು ಮನೆಯಲ್ಲಿ ಸಡನ್ನಾಗಿ ಅಶಾಂತಿ ಉಂಟಾಗ್ಬಿಡುತ್ತೆ ವೀಕ್ಷಕರೇ. ಪಿತೃಸ್ಥಾನದಲ್ಲಿ ಅಷ್ಟಮಾಧಿಪತಿ ಚಂದ್ರ ಇರೋದ್ರಿಂದ ತಂದೆಗೆ ಶ್ವಾಸಕೋಶದ ತೊಂದರೆಗಳು ಸಡನ್ನಾಗಿ ಶುರು ಆಗ್ಬೋದು. ನ್ಯುಮೋನಿಯಾ ಬರ್ಬೋದು, ಲಂಗ್ ಇನ್ಫೆಕ್ಷನ್ಸ್ ಬರ್ಬೋದು. ಈ ರೀತಿಯಲ್ಲಿ ನಿಯಂತ್ರಣ ತಪ್ಪಬಹುದು. ಸ್ವಲ್ಪ ಸರಿಯಾಗಿರೋ ವೈದ್ಯರ ಸಲಹೆ ಪಡ್ಕೊಂಡ್ರೆ ಅಲ್ಲೂ ಬಹಳ ಒಳ್ಳೆಯದು. ಕರ್ಮಸ್ಥಾನದಲ್ಲಿ ಕೇತುರಿಂದ ನೌಕರಿಯಲ್ಲಿ ಅಷ್ಟು ಸಮಾಧಾನ ಇರೋದಿಲ್ಲ. ಇಷ್ಟೊಂದು ಧನುರಾಶಿಗೆ ಸಂಬಂಧಪಟ್ಟಿದ್ದು. ಮುಂದೆಂದು ಮಕರ. ನೋಡಿ ವೀಕ್ಷಕರೇ, ಮಕರ ರಾಶಿಯ ಧನಿಷ್ಠ ನಕ್ಷತ್ರದವರಿಗೆ ಸ್ವಲ್ಪ ಅಶುಭ. ಯಾಕೆಂದರೆ ಅದು ಕುಜನ್ ನಕ್ಷತ್ರ. ಅದು ಆರೋಗ್ಯದಲ್ಲಿ ಏರುಪೇರು,
ಸಂಸಾರದಲ್ಲಿ ಸಮಸ್ಯೆಗಳು, ಮಕ್ಕಳ ಸಮಸ್ಯೆಗಳು ಈ ರೀತಿಯಲ್ಲಿ ಅವರಿಗೆ ಪದೇ ಪದೇ ಕಾಡ್ತಾ ಇರುತ್ತೆ. ಮತ್ತು ಯಾಕೆಂದರೆ ಇವಾಗ ನೋಡಿ ಅವ್ರಿಗೆ ಸಾಡೆ ಸಾತಿ ಅನ್ನೋದು ಈಗ ಕಡೆಯ ಭಾಗ ನಡೀತಾ ಇದೆ. ಆದರೆ ಉತ್ತರಾಷಾಢ ಹಾಗೂ ಶ್ರವಣ ನಕ್ಷತ್ರದವರೆಗೆ ಶುಭ ಉಂಟಾಗುತ್ತೆ. ಈ ರಾಶಿಯವರಿಗೆ ಏಳರಾಟ ಶನಿ ಅಥವಾ ಸಾಡೆ ಸಾತಿ ಕಡೆಯ ಭಾಗ ಸಾಧಾರಣವಾಗಿ ಅಷ್ಟು ಒಳ್ಳೆಯದಲ್ಲ. ಇನ್ನು ಸಪ್ತಮಾಧಿಪತಿ ಚಂದ್ರ ಅಷ್ಟಮದಲ್ಲಿದ್ದರೆ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಹೆಚ್ಚಾಗ್ಬೋದು. ಆದರೆ ಸಪ್ತಮದಲ್ಲಿ ಯೋಗಕಾರಕ ಶುಕ್ರ ಹಾಗೂ ಪಿತೃಸ್ಥಾನಾಧಿಪತಿ ಬುಧ ಇರೋದರಿಂದ ಅಂಥ ದೊಡ್ಡ ಸಮಸ್ಯೆ ಏನೂ ಇರೋದಿಲ್ಲ. ದಾಟುವಂಥ ಸಾಮರ್ಥ್ಯ ಇರುತ್ತೆ, ಸ್ವಲ್ಪ ಭೋಗ ವಸ್ತುಗಳ ಆಗಮನ ಇರುತ್ತೆ, ಹಾಗೆಯೇ ತಂದೆಯಿಂದ ಸ್ವಲ್ಪ ಆರ್ಥಿಕ ನೆರವು ಇರುತ್ತೆ. ಪಿತೃಸ್ಥಾನದಲ್ಲಿ ಕೇತುವಿನಿಂದ ತಂದೆಗೆ ಅಪರೂಪದ ಆಧ್ಯಾತ್ಮಿಕ ಅನುಭವಗಳಾಗುತ್ತೆ ಹಾಗೂ ಪುರಾತನ ಯೋಗ ಹಾಗೂ ಧ್ಯಾನದ ಅಭ್ಯಾಸಗಳಿಂದ ಬಹಳ ಒಳ್ಳೆಯದುಂಟಾಗುತ್ತೆ. ಪಂಚಮದಲ್ಲಿ ಗುರು ಹಾಗೂ ಚತುರ್ಥಾಧಿಪತಿ ಕುಜ ಇರೋದ್ರಿಂದ ಈ ರಾಶಿಯವರ ತಂದೆ ತಾಯಂದ್ರಿಗೆ ಹಾಗೂ ಮಕ್ಕಳಿಗೆ ಒಳ್ಳೆಯದು. ಆದರೆ ಕುಜನ ಪ್ರಭಾವದಿಂದ ಇವರ ಮಕ್ಕಳಿಗೆ ಸಣ್ಣ ಪುಟ್ಟ ಅಪಘಾತಗಳು ಹಾಗೂ ಗಾಯಗಳಾಗುವಂಥ ಸಾಧ್ಯತೆ ಇರುತ್ತೆ. ಇಷ್ಟು ವೀಕ್ಷಕರೇ ಮಕರಕ್ಕೆ ಸಂಬಂಧಪಟ್ಟಿದ್ದು. ಕುಂಭ ರಾಶಿಯಲ್ಲಿ ರಾಶಿಯಾಧಿಪತಿ ಶನಿ ಇರೋದ್ರಿಂದ ಒಂದು ರೀತಿಯಲ್ಲಿ ಒಳ್ಳೆಯದೇ ಬಿಡಿ, ನಮ್ಮ ಮನೇಲಿ ನಾವು ಇದ್ದಂಗೆ. ಆದರೆ ಇವರ ಬಲ ಹೆಚ್ಚಾಗುತ್ತೆ ಅವರಿಗೆ. ಆದರೆ ಸಾಡೆ ಸಾತಿ ಮಧ್ಯಭಾಗ ನಡೀತಾ ಇರೋದ್ರಿಂದ ಮನೆಯಲ್ಲಿ ಸ್ವಲ್ಪ ತಾಪತ್ರೆಗಳು ಹೆಚ್ಚು, ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಈ ರೀತಿಯಲ್ಲಿ ಆಗುತ್ತೆ. ದ್ವಿತೀಯದಲ್ಲಿ ರಾಹುರಿಂದ ಊಟ ಹಾಗೂ ತಿಂಡಿ ವಿಷಯದಲ್ಲಿ ಬಹಳ ಜಾಗ್ರತೆ ವಹಿಸಬೇಕು. ಇಲ್ಲದಿದ್ದರೆ ಪೆಸ್ಟಿಸೈಡ್ಸ್ ಅಂದರೆ ಕ್ರಿಮಿಕೀಟನಾಶಕಗಳಿಂದ ಅಥವಾ ಯಾವುದೇ ವಿಷದ ಸೇವನೆ ಕೂಡ ತಿನ್ನುವಂಥ ಪದಾರ್ಥಗಳಲ್ಲಿ ಸೇರಿಕೊಂಡು ಗೊತ್ತಿಲ್ಲದೆ ಪಾಯ್ಸನಿಂಗ್ ಅಂತ ಹೇಳ್ತೀವಲ್ಲ, ಆರೋಗ್ಯಕ್ಕೆ ಹಾನಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಚತುರ್ಥದಲ್ಲಿ ಗುರು ಇದ್ದು ಆ ಗುರುವಿನ ದೃಷ್ಟಿ ಕರ್ಮಸ್ಥಾನದ ಮೇಲೆ ಅಂದರೆ 10ನೇ ಮನೆಯಿಂದ ನೌಕರಿಯಲ್ಲಿ ತಕ್ಕ ಮಟ್ಟಿಗೆ ಯಶಸ್ಸಿರುತ್ತೆ. ಸಪ್ತಮಾಧಿಪತಿ ರವಿ ಪಂಚಮದಲ್ಲಿರೋದ್ರಿಂದ ಪತಿ ಅಥವಾ ಪತ್ನಿಯ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಲಾಭ ಉಂಟಾಗುತ್ತೆ. ಆದರೆ ಷಷ್ಠ್ಯಾಧಿಪತಿ ಚಂದ್ರ ಸಪ್ತಮದಲ್ಲಿರೋದ್ರಿಂದ ಪತಿ ಪತ್ನಿಯ ನಡುವೆ ಭಿನ್ನಾಭಿಪ್ರಾಯಗಳು ಹಣದ ವಿಷಯಕ್ಕೆ ಶುರು ಆಗುತ್ತೆ, ಜಾಗ್ರತೆ ವಹಿಸಬೇಕು. ಅಷ್ಟಮದಲ್ಲಿ ಕೇತುವಿನಿಂದ ಹೊಟ್ಟೆ ಕೆಳಭಾಗದಲ್ಲಿ ಸೋಂಕಾಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಸ್ವಲ್ಪ ವೈದ್ಯರಿಗೆ ತೋರಿಸ್ಕೊಂಡು ಸರಿಪಡಿಸ್ಕೋಬೇಕಾಗುತ್ತೆ. ಇಷ್ಟೊಂದು ವೀಕ್ಷಕರೇ ಕುಂಭಕ್ಕೆ ಸಂಬಂಧಪಟ್ಟಿದ್ದು. ಈಗ ಮೀನ ರಾಶಿಯಲ್ಲಿ ರಾಹು ಇದ್ದರೆ ಮೈಯಲ್ಲಿ ಏನೋ ಮುಜುಗರ ಇರುತ್ತೆ, ಸುಸ್ತಾಗತ್ತೆ, ಸ್ವಲ್ಪ ನಿದ್ದೆ ಹೆಚ್ಚಾಗತ್ತೆ, ಹಾಗೆಯೇ ಏನೋ ಇಲ್ಲದ ಸಲ್ಲದ ಆತಂಕಗಳು ತಲೆ ತುಂಬ ತುಂಬಿಕೊಂಡಿರ್ತಾರೆ. ರಾಶಿಯಾಧಿಪತಿ ಗುರು ತೃತೀಯದಲ್ಲಿ ಅಂದರೆ ಪರಾಕ್ರಮ ಸ್ಥಾನದಲ್ಲಿ ಯೋಗಕಾರಕ ಕುಜನ ಜೊತೆ ಇರೋದ್ರಿಂದ ಮೀನರಾಶಿಯವರಿಗೆ ಎಲ್ಲಿಲ್ಲದ ಧೈರ್ಯ ಹಾಗೂ ಉತ್ಸಾಹ ಕೂಡ ಇರುತ್ತೆ. ಚತುರ್ಥದಲ್ಲಿ ಷಷ್ಠ್ಯಾಧಿಪತಿ ರವಿ ಇದ್ದರೆ ತಾಯಿ ಆರೋಗ್ಯದಲ್ಲಿ ಏರುಪೇರು. ಪಂಚಮದಲ್ಲಿ ಶುಕ್ರ ಹಾಗೂ ಬುಧ ಇದ್ದರೆ ಮೀನರಾಶಿಯವರ ಮಕ್ಕಳಿಗೂ ಶುಭ ಉಂಟಾಗುತ್ತೆ. ಆದರೆ ಪಂಚಮಾಧಿಪತಿ ಚಂದ್ರ ಷಷ್ಠದಲ್ಲಿದ್ದರೆ ಇವರ ಮಕ್ಕಳಲ್ಲಿ ಒಬ್ಬರು ಸ್ವಲ್ಪ ಹಣದ ವ್ಯವಹಾರದಲ್ಲಿ ತಪ್ಪು ನಿರ್ಧಾರ ತಗೊಂಡು ತೊಂದರೆಗೆ ಸಿಲುಕುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ಒಬ್ಬರು ಸ್ವಲ್ಪ ಖಿನ್ನತೆಗೆ ಜಾರಬಹುದು. ಮೀನರಾಶಿಯವರ ಮಕ್ಕಳು ಯಾವುದೇ ಹಣದ ದೊಡ್ಡ ವ್ಯವಹಾರದಿಂದ ಸ್ವಲ್ಪ ದೂರ ಇದ್ದರೆ ಬಹಳ ಒಳ್ಳೆಯದು. ಸಪ್ತಮದಲ್ಲಿ ಕೇತು ಇರೋದ್ರಿಂದ ಮದುವೆ ಪ್ರಯತ್ನದಲ್ಲಿ ವಂಚಿತರಾಗಬಹುದು. ಆಮೇಲೆ ಇವರ ಸ್ನೇಹಿತರು ಇರ್ತಾರೆ ನೋಡಿ, ಅವ್ರಿಗೆ ನಾವು ಹೆಣ್ಣು ಹುಡುಕಿ ಕೊಡ್ತೀವಿ ಗಂಡು ಹುಡುಕಿ ಕೊಡ್ತೀವಿ ಅಂತ ಹುಡುಕೊಟ್ಟು ಅವರು ವಂಚಿತರಾದರೆ ಇವರ ಮೇಲೆ ಆಮೇಲೆ ಅವರು ರಾಗ ಎಳಿತಾರೆ. ಅದಕ್ಕೆ ಜಾಸ್ತಿ ಸಹಾಯ ಮಾಡೋಕ್ಕೆ ಹೋಗಬಾರ್ದು, ಸುಮ್ಮನೆ ಇರಬೇಕು. ಅವ್ರವ್ರ ಕೆಲಸ ಅವ್ರು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ವ್ಯಯಾಧಿಪತಿ ವ್ಯಯದಲ್ಲಿದ್ದರೆ ನಿದ್ದೆ ಮಾಡಬೇಕು ಅನ್ನೋ ಆಸೆ ಹೆಚ್ಚಾಗುತ್ತೆ, ಸ್ವಲ್ಪ ಖರ್ಚು ಜಾಸ್ತಿ, ಅದನ್ನು ತೊಂದರೆ ಇಲ್ಲ. ಇಷ್ಟು ನಾವು ನೋಡಿ ವೀಕ್ಷಕರೇ ಮೀನಕ್ಕೆ ಸಂಬಂಧಪಟ್ಟಿದ್ದು. ಈಗ ವೀಕ್ಷಕರೇ 12 ರಾಶಿಗಳಿಗೂ ಪರಿಹಾರ ಹೇಳ್ತೀನಿ. ಅದಕ್ಕೆ ನಾನು ಯಾವಾಗ ಹೇಳ್ತೀನಿ, ನೀವು ಸ್ಟಾರ್ಟ್ ಮಾಡಿದಾಗ ಬರೀ 1-2 ರಾಶಿಗಳು ನೋಡೋಕ್ಕೆ ಹೋಗಬೇಡಿ, ಪೂರ್ತಿ ನೋಡಿದ್ರೆ ನಿಮಗೆ ಕನೆಕ್ಟಿವಿಟಿ ಅಂತ ಸಿಗೋದು. ಈ ಪರಿಹಾರ ನೀವು ವೀಕ್ಷಕರೇ ಆಗಸ್ಟ್ 24ನೇ ತಾರೀಕಿನವರೆಗೂ ಮಾಡಿದರೆ ಬಹಳ ಒಳ್ಳೆಯದು. ಇಲ್ಲಿ ಕುಜನ ಪ್ರಭಾವ ಹೆಚ್ಚಿರೋದ್ರಿಂದ ಕುಜನ ಆರಾಧನೆ ಬಹಳ ಮುಖ್ಯ.
ನಾನು ಯಾವಾಗಲೂ ಭಾಳ ಸರಳವಾಗಿರುವಂಥ ಪರಿಹಾರಗಳು ಹೇಳ್ತೀನಿ. ಹೋಮಗಳು, ಹವನಗಳು, ಒಂದು ಕಾಲಲ್ಲಿ ನಿಂತ್ಕೊಂಡು ಜಪ ಮಾಡಿ, ರಾತ್ರಿ ನಿದ್ದೆ ಕೆಡಿ, ಉರುಳು ಸೇವೆ ಮಾಡಿ, ಇದು ಯಾವುದೂ ನಾನು ಹೇಳಕ್ಕೆ ಹೋಗೋದಿಲ್ಲ. ದಿನನಿತ್ಯ ಬೆಳಗ್ಗೆ ಸ್ನಾನದ ನಂತರ ಬೆಳಗ್ಗೆ ಆಗಿಲ್ಲಂದರೆ ಸಂಜೆ ಮಾಡಿಕೊಳ್ಳಿ, ಕೈಕಾಲು ತೊಳ್ಕೊಂಡು ಉತ್ತರಾಭಿಮುಖ ಕುಜಂದು ಬೀಜ ಮಂತ್ರ ಬರುತ್ತೆ. 70 ಬಾರಿ ವೈಖಾರಿಯಲ್ಲಿ ಅಂದರೆ ಜೋರಾಗಿ ಬಾಯಲ್ಲಿ ಹೇಳ್ಕೊಂಡು ಜಪಿಸಿದರೆ ಬಹಳ ಒಳ್ಳೆಯದು ವೀಕ್ಷಕರೇ. ಈ ಮಂತ್ರ ನೋಡಿ ಈ ರೀತಿ ಬರುತ್ತೆ, ಕರೆಕ್ಟಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಮತ್ತೊಂದು ಬಾರಿ ಹೇಳ್ತೀವಿ ವೀಕ್ಷಕರೇ, ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಈ ಮಂತ್ರವನ್ನು ನೀವು ಯಾವತ್ತು ಈ ಸಂಚಿಕೆಯನ್ನು ನೋಡ್ತೀರಿ ಆ ದಿನವೇ ಆರಂಭ ಮಾಡಿಕೊಳ್ಳಿ. ನಿಧಾನ ಆದರೂ ತೊಂದರೆ ಇಲ್ಲ ವೀಕ್ಷಕರೇ. ನಾನು ಹೇಳಿದಾಗ 24ನೇ ತಾರೀಕು ಆಗೋವರೆಗೂ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಭಾಳ ಇಂಪಾರ್ಟೆಂಟ್ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಇದು ಭಾಳ ಮುಖ್ಯ. ನೋಡಿ, ಜುಲೈ 16 ಮಂಗಳವಾರ ಅಥವಾ ಆ ದಿನ ಆಗಿಲ್ಲ ಅಂದರೆ ಜುಲೈ 23 ಮಂಗಳವಾರ ನಿಮ್ಮ ಅನುಕೂಲದ ಸಮಯದಲ್ಲಿ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಅಂಗಡಿಗೆ ತೆರಳಿ 1 ಕಿಲೋ ಅಷ್ಟು ತೊಗರಿಬೇಳೆ, 1 ಮೀಟ್ರಷ್ಟು ಕೆಂಪು ವಸ್ತ್ರ ಹಾಗೂ ಸ್ವಲ್ಪ ಕೆಂಪು ಪುಷ್ಪಗಳನ್ನು ಸುಬ್ರಹ್ಮಣ್ಯ ದೇಗುಲದಲ್ಲಿ ಸ್ವಾಮಿಗೆ ಅರ್ಪಿಸಿ ಮನೆಯ ಮಂದಿ ಹೆಸರಲ್ಲಿ ದಯವಿಟ್ಟು ಅರ್ಚನೆ ಮಾಡಿಸ್ಕೊಳ್ಳಿ. ಆಮೇಲೆ ಅಲ್ಲೇ ದೇವಸ್ಥಾನದಲ್ಲಿ ಕೂತ್ಕೊಂಡು 10 ನಿಮಿಷ ಕೂತ್ಕೊಂಡು ಟೈಮರ್ ಹಾಕ್ಕೊಂಡು ಓಂ ಶರವಣ ಭವಾಯ ನಮಃ, ಓಂ ಶರವಣ ಭವಾಯ ನಮಃ ಈ ಮಂತ್ರವನ್ನು 10 ನಿಮಿಷ ಜಪಿಸಿ ಆ ನಂತರ ನೀವು ಮನೆಗೆ ತೆರಳಿ. ಈ ಸಂಚಿಕೆ ನೋಡಿದ ಕೂಡಲೇ ಹೀಗೆ ಮಾಡ್ತೀರಾ ಅಂತ ಸುಬ್ರಹ್ಮಣ್ಯನಿಗೆ ಸಂಕಲ್ಪ ಮಾಡ್ಕೊಂಬಿಡಿ. ಆವಾಗ ಎಫೆಕ್ಟು ಅಲ್ಲಿಂದನೇ ಶುರು ಆಗುತ್ತೆ. ಕಡೆಯದಾಗಿ ವೀಕ್ಷಕರೇ, ಇದೇ ಮುಂದಿನ ಆಗಸ್ಟ್ ತಿಂಗಳಲ್ಲಿ, ಇದು ನೋಡಿ ದಯವಿಟ್ಟು ಕೇಳಿಸ್ಕೊಳ್ಳಿ, ಇದೇ ಮುಂದಿನ ಆಗಸ್ಟ್ ತಿಂಗಳಲ್ಲಿ ಕೆಲವು ಗ್ರಹ ಸಂಯೋಜನೆಯಿಂದ ಒಂದು ಅತಿ ಶಕ್ತಿಯುತ ಶುಭ ದಿನ ಉಂಟಾಗುತ್ತೆ. ಈ ಶುಭ ದಿನಗಳು, ಅತಿ ಶಕ್ತಿಯುತ ಶುಭ ದಿನಗಳು ಮಧ್ಯ ಬರುತ್ತೆ. ಆ ಮುಹೂರ್ತದಲ್ಲಿ ಕೆಲವು ಪರಿಹಾರಗಳನ್ನು ನೀವು ಮಾಡಿಕೊಂಡ್ರೆ ಸಂತಾನ ಪ್ರಾಪ್ತಿಗೆ, ಮಕ್ಕಳಿಲ್ದಿರೋರು ಮಕ್ಕಳಾಗುವಂಥದ್ದು ಸಾಧ್ಯತೆ, ಭೂಮಿ ಪ್ರಾಪ್ತಿಗೆ, ಅಂದರೆ ನೀವು ಭಾಳ ಕಷ್ಟಪಟ್ಟು ಸ್ವಂತ ಮನೆಯೆಲ್ಲ ಭೂಮಿ ಎಲ್ಲ ಅಂತ ಒದ್ದಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ, ಹಾಗೆಯೇ ಅತಿ ಕ್ರೂರವಾಗಿರುವಂಥ ಕಾಯಿಲೆಗಳಿಂದ ನರಳ್ತಾ ಇರೋರಿಗೆ, ಏನಾದರೂ ಕಾಯಿಲೆಗಳಿರಲಿ ಅದರಿಂದ ನಮಗೆ ಸರೋಗ್ತಾ ಇಲ್ಲ ಅಂತಂದರೆ ಮುಕ್ತಿ ಸಿಗಬಹುದು ಅಂತ ಕೆಲವು ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ಅದರ ಬಗ್ಗೆ ಒಂದು ವಿಶೇಷ ಸಂಚಿಕೆ ಜುಲೈ ಅಂತ್ಯದಲ್ಲಿ ಅಥವಾ ಆಗಸ್ಟ್ ಪ್ರಾರಂಭದಲ್ಲಿ ನಿಮ್ಮ ಮುಂದೆ ಇಡ್ತೀನಿ ವೀಕ್ಷಕರೇ. ಬಹಳ ಅಧ್ಯಯನ ಮಾಡಿಡ್ತಾ ಇರೋದು ನಾನು. ಇದು ಬಹಳ ಉಪಯುಕ್ತ ಆಗುತ್ತೆ ಅಂತ ದಯವಿಟ್ಟು ಅದನ್ನು ನಿರೀಕ್ಷಿಸಿ. ಇಷ್ಟು ಹೇಳ್ತಾ ಪ್ರಿಯ ವೀಕ್ಷಕರೇ, ಈ ಸಂಚಿಕೆಯನ್ನು ಮುಗಿಸ್ತೀನಿ. ಎಂದಿನಂತೆ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಗೌರವಾನ್ವಿತ ನಮಸ್ಕಾರಗಳು.